ತುಮಕೂರು ಜಿಲ್ಲೆ ಹುಳಿಯಾರು ಹೋಬಳಿ ಕೆಂಕೆರೆ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವದ ಸಂಭ್ರಮ. ಆದರೆ ಈ ಸಂಭ್ರಮದ ನಡುವೆಯೇ ಕೇಳಿಬಂದಿದೆ ಒಂದು ವಿಭಿನ್ನ ಹಕ್ಕುತ್ತಾಯದ ಧ್ವನಿ. ಹೌದು, ಇಲ್ಲೊಬ್ಬ ಭಕ್ತ ಮಹಿಳಾ ಮೀಸಲಾತಿಗಾಗಿ ರಥೋತ್ಸವವನ್ನೇ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಕೆಂಕೆರೆ ಗ್ರಾಮದಲ್ಲಿ ನಡೆದ ಈ ಘಟನೆ ಈಗ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದೆ. ಸಾಮಾನ್ಯವಾಗಿ ಭಕ್ತರು ರಥಕ್ಕೆ ಹಣ್ಣು, ದವನ ಎಸೆಯುವುದು ಸಂಪ್ರದಾಯ. ಆದರೆ ಇಲ್ಲಿ ಭಕ್ತರು ಎಸೆದ ಬಾಳೆಹಣ್ಣಿನ ಮೇಲೆ ಇತ್ತು ಒಂದು ವಿಶೇಷ ಸಂದೇಶ. ಅದುವೇ 33% ಮಹಿಳಾ ಮೀಸಲಾತಿ ವಿಚಾರ. ಮಹಿಳಾ ಮೀಸಲಾತಿ ಜಾರಿಗೆ ಅಡ್ಡಿಪಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಬಾಳೆಹಣ್ಣಿನ ಮೇಲೆ ಬರೆದ ಭಕ್ತರು ಅದನ್ನು ಚನ್ನಬಸವೇಶ್ವರ ಸ್ವಾಮಿಯ ರಥಕ್ಕೆ ಎಸೆಯುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮೀಸಲಾತಿ ಜಾರಿಯಾಗಲಿ ಎಂಬ ಕೋರಿಕೆಯನ್ನು ದೈವ ಸನ್ನಿಧಿಯಲ್ಲಿ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದ ನಡುವೆ ರಾಜಕೀಯ ಕಿಚ್ಚು ಹತ್ತಿಕೊಂಡಿದ್ದು, ಮಹಿಳಾ ಮೀಸಲಾತಿಗಾಗಿ ಕೆಂಕೆರೆ ರಥೋತ್ಸವದಲ್ಲಿ ನಡೆದ ಈ ವಿಭಿನ್ನ ಪ್ರತಿಭಟನೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ.